ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ TTD ಅವರು ಎಲ್ಲ ರೀತಿಯ ಆನ್ಲೈನ್ ದರ್ಶನದ ಟಿಕೆಟ್ಸ್ನ ನಮಗೆ 3 ತಿಂಗಳು ಮುಂಚೆನೇ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. 300 ರೂಪಾಯಿ ಟಿಕೆಟ್ ಆಗಿರ್ಬೋದು, ಆರ್ಜಿತ ಸೇವೆ ಟಿಕೆಟ್ಸ್ ಆಗಿರ್ಬೋದು, ಅಥವಾ ಲಕ್ಕಿ ಡಿಪ್ ಟಿಕೆಟ್ಸ್ ಆಗಿರ್ಬೋದು, ಅಂಗಪ್ರದಕ್ಷಿಣ, ಸೀನಿಯರ್ ಸಿಟಿಸನ್ ಟಿಕೆಟ್ಸ್, ಈ ಎಲ್ಲ ಟಿಕೆಟ್ಸ್ನು ಕೂಡ TTD ಅವರು 3 ತಿಂಗಳು ಮುಂಚೆನೇ ರಿಲೀಸ್ ಮಾಡ್ತಾರೆ. ಆದರೆ ಸಾಕಷ್ಟು ಜನಕ್ಕೆ 3 ತಿಂಗಳು ಮುಂಚೆ ಪ್ಲ್ಯಾನ್ ಮಾಡಿಕೊಂಡು ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ಈಗ ಯಾರೆಲ್ಲ ನೀವು ಮೇ ತಿಂಗಳು ಮತ್ತು ಜೂನ್ ತಿಂಗಳಲ್ಲಿ ತಿರುಮಲಕ್ಕೆ ಹೋಗಿ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಅವರಿಗಾಗಿ ಈ ವಿಡಿಯೋ. ನೀವು ಯಾವ ದರ್ಶನದ ಟಿಕೆಟ್ಸ್ ತೊಗೊಂಡು ಹೋಗ್ಬೋದು, ನಿಮಗೆ ಫ್ರೀ ದರ್ಶನದ ಟಿಕೆಟ್ಸ್ನ ಎಲ್ಲಿ ಕೊಡ್ತಾರೆ, ಈ ದರ್ಶನದ ಟಿಕೆಟ್ಸ್ ತೊಗೊಂಡ್ರೆ ನಿಮಗೆ ದರ್ಶನ ಆಗಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನುವ ಪ್ರತಿಯೊಂದು ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟಾಗಿ ನೋಡಿ. ಮೊದಲಿಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಆನ್ಲೈನ್ ದರ್ಶನದ ಟಿಕೆಟ್ಸ್ ಬುಕ್ ಆಗಿಲ್ಲ ಅಂದರೆ ನೀವೀಗ ತಿರುಮಲಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳಿಕ್ಕೆ ನಿಮಗೆ 2 ಮಾರ್ಗಗಳಿದೆ. ಒಂದು ಬಂದ್ಬಿಟ್ಟು SSD ಟೋಕನ್, ಇನ್ನೊಂದು ಬಂದ್ಬಿಟ್ಟು ಸರ್ವದರ್ಶನ್ ಅಂತ. ಈ ಎರಡೂ ಕೂಡ ಉಚಿತವಾದ ದರ್ಶನನೇ ಆಗಿರುತ್ತೆ. ಈಗ ಒಂದೊಂದಾಗಿ ನೀಟಾಗಿ ನೋಡೋಣ ಅಂತ. ಈ SSD ಟೋಕನ್ ಅಂದ್ರೆ ಏನು ಮತ್ತೆ ಸರ್ವದರ್ಶನ್ ಅಂದ್ರೆ ಏನು ಅಂತ. SSD ಟೋಕನ್ಸ್ ಅಂದ್ರೆ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ. ಇದನ್ನ ನಮಗೆ ತಿರುಪತಿಯಲ್ಲಿ ಕೊಡ್ತಾರೆ. ತಿರುಪತಿಯಲ್ಲಿ 3 ಜಾಗದಲ್ಲಿ ಕೊಡ್ತಾರೆ. ಮೊದಲನೇ ಜಾಗ ಬಂದ್ಬಿಟ್ಟು ನಮಗೆ APSRTC ಬಸ್ ಸ್ಟ್ಯಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್, ಎರಡನೇ ಜಾಗ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಂ, ಮತ್ತು ಮೂರನೇ ಜಾಗ ಬಂದ್ಬಿಟ್ಟು ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್. ಈ 3 ಜಾಗದಲ್ಲೂ ಕೂಡ ನಮಗೆ ಪ್ರತಿದಿನ ಈ ಒಂದು ಆಫ್ಲೈನ್ SSD ಟೋಕನ್ಸ್ ಅಂತ ಕೊಡ್ತಾರೆ. ಈ ಟೋಕನ್ಸ್ ನಮಗೆ ಪ್ರತಿದಿನ ಬೆಳಗಿನ ಜಾವ 3 ಗಂಟೆಯಿಂದನೇ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಮ್ಮೆ 3 ಗಂಟೆಗೆ ಕೊಡ್ತಾರೆ, ಕೆಲವೊಮ್ಮೆ 5 ಗಂಟೆಗೆ ಕೊಡ್ತಿದ್ದಾರೆ. ಈಗ ಪ್ರಸ್ತುತ ನಾವು ಟೈಮಿಂಗ್ಸ್ ನೋಡೋದಾದರೆ 2 ದಿನದ ಮುಂಚೆ ನಮಗೆ ಈ ಒಂದು SSD ಟೋಕನ್ನ ಬೆಳಗಿನ ಜಾವ 3 ಗಂಟೆಗೆ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಟಿಕೆಟ್ಸ್ನ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಕಂಪ್ಲೀಟಾಗಿ ರಶ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನಾದರೂ ಈ SSD ಟೋಕನ್ಸ್ ತೊಗೊಂಡು ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಈ ಒಂದು ಟೋಕನ್ಸ್ ತೊಗೋಬೇಕು ಅಂದರೆ ನೀವು ಈ 3 ಜಾಗದಲ್ಲಿ ಎಲ್ಲಿ ಬೇಕಿದ್ರೂ ಒಂದು ಜಾಗದಲ್ಲಿ ನಿಮಗೆ ಯಾವ್ದು ಹತ್ರನೋ ಅಲ್ಲಿ ಹೋಗ್ಬೋದು. ನೀವೇನಾದರೂ ತಿರುಪತಿಗೆ ಬಸ್ಸಲ್ಲಿ ಬರ್ತಾ ಇದ್ರೆ ನಿಮಗೆ RTC ಬಸ್ ಸ್ಟ್ಯಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್ ತುಂಬಾನೇ ಹತ್ರ ಆಗಿರುತ್ತೆ. ಯಾಕೆಂದರೆ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ನಿಮಗೆ ಶ್ರೀನಿವಾಸಂ ಕಾಂಪ್ಲೆಕ್ಸ್. ನೀವು ಅಲ್ಲೋಗಿ SSD ಟೋಕನ್ಸ್ ತೊಗೋಬೋದು. ಇನ್ ಕೇಸ್ ನೀವೇನಾದರೂ ಟ್ರೈನಲ್ಲಿ ತಿರುಪತಿ ರೀಚ್ ಆಗ್ತಿದ್ರೆ ನಿಮಗೆ ಡೈರೆಕ್ಟ್ ರೈಲ್ವೆ ಸ್ಟೇಷನಿಂದ ವಿಷ್ಣು ನಿವಾಸಂಗೆ ಕನೆಕ್ಷನ್ ಇರುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ಸ್ನ ತೊಗೋಬೋದು. ಇನ್ನು ನೀವೇನಾದರೂ ಅಲಿಪಿರಿ ಮೆಟ್ಲು ಮಾರ್ಗದಿಂದ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ರೆ ನಿಮಗೆ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಆಗಿರುತ್ತೆ. ಈ 3 ಜಾಗದಲ್ಲಿ ಎಲ್ಲಿ ಬೇಕಿದ್ರೂ ನೀವು ಟೋಕನ್ಸ್ನ ತೊಗೋಬೋದು. ನಿಮ್ಗೇನಾದರೂ ಟೋಕನ್ಸ್ ಬೇಕು ಅಂದರೆ ಬೆಳಗಿನ ಜಾವ 3 ಗಂಟೆ ಅಷ್ಟೊತ್ತಿಗೆ ಈ 3 ಜಾಗದಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ನೀವು ಕ್ಯೂ ಲೈನಲ್ಲಿ ನಿಂತ್ಕೋಬೇಕಾಗುತ್ತೆ. ಆಗಷ್ಟೇ ನಿಮಗೆ ಟೋಕನ್ಸ್ ಸಿಗುತ್ತೆ. ಪ್ರತಿದಿನ ನಮಗೆ 3 ಜಾಗದಲ್ಲೂ ಸೇರಿ 8,000ದಿಂದ 10,000 ಟೋಕನ್ಸ್ವರೆಗೂ ಆಫ್ಲೈನಲ್ಲಿ ಇಶ್ಯೂ ಮಾಡ್ತಾರೆ. ಈ ಒಂದು ಸರ್ವದರ್ಶನದ ಟೋಕನ್ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ನೀವು ಯಾವುದೇ ರೀತಿಯ ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ಆದರೆ ಇದರಲ್ಲಿ ನೀವು ಯಾರೆಲ್ಲ ದರ್ಶನಕ್ಕೆ ಹೋಗ್ತಿರಲ್ಲ ಪ್ರತಿಯೊಬ್ಬರು ಕೂಡ ಕ್ಯೂ ಲೈನಲ್ಲಿ ನಿಂತು ಅವರ ಟೋಕನ್ಸ್ನ ಅವರೇ ತಗೋಬೇಕಾಗುತ್ತೆ. ಏಕೆಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಚೆಕ್ ಮಾಡ್ತಾರೆ ಮತ್ತು ನಿಮ್ಮದು ಫೋಟೋ ಮತ್ತು ಫಿಂಗರ್ ಪ್ರಿಂಟ್ ಕೂಡ ತಗೊತಾರೆ. ಆದ್ದರಿಂದ ನೀವು ಇವಾಗ 5 ಜನ ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ 5 ಜನ ಕ್ಯೂ ಲೈನಲ್ಲಿ ನಿಂತು ಅವರ ಟೋಕನ್ಸ್ನ ಅವರೇ ಪಡಿಬೇಕಾಗಿರುತ್ತೆ. ಇನ್ನು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರೋದು ಈ ಒಂದು SSD ಟೋಕನ್ಸ್ ಅವತ್ತಿನ ದರ್ಶನದ ಟೋಕನ್ಸ್ ಅವತ್ತೇ ಕೊಡ್ತಾರಾ ಅಂತ. ಆದರೆ ಈ ಟೋಕನ್ಸ್ ಕೊಡೋದು ನಮಗೆ ನೆಕ್ಸ್ಟ್ ಡೇ ಟೋಕನ್ಸ್. ಈಗ ನಾನು ಇವತ್ತು ಹೋಗಿ ಕ್ಯೂ ಲೈನಲ್ಲಿ ನಿಂತ್ಕೊಂಡ್ರೆ ನಮಗೆ ನೆಕ್ಸ್ಟ್ ಡೇದು ದರ್ಶನದ ಟೋಕನ್ಸ್ ಸಿಗುತ್ತೆ. ನೆಕ್ಸ್ಟ್ ಡೇ ಮಧ್ಯಾಹ್ನ 12 ಗಂಟೆಯಿಂದ ಬೆಳಗಿನ ಜಾವದ ದರ್ಶನದ ಟೋಕನ್ಸ್ ಆಗಿರ್ಬೋದು, ಅಥವಾ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸ್ಲಾಟ್ಸ್ ಇರುತ್ತೆ. ಆ ಸ್ಲಾಟ್ಸ್ದು ದರ್ಶನದ ಟಿಕೆಟ್ಸ್ನ ಕೊಡ್ತಾರೆ. ಆದರೆ ಇದು ನೆಕ್ಸ್ಟ್ ಡೇ ನೀವು ದರ್ಶನ ಮಾಡ್ಕೋಬೇಕಾಗಿರುತ್ತೆ. ಇವತ್ತು ಬೆಳಗಿನ ಜಾವ 3 ಗಂಟೆ ಅಥವಾ 5 ಗಂಟೆಗೆ ನಾವು ಕ್ಯೂ ಲೈನಲ್ಲಿ ನಿಂತ್ಕೊಂಡ್ರೆ ನಮಗೆ ಮುಂದಿನ ದಿನ ಅಂದರೆ ನೆಕ್ಸ್ಟ್ ಡೇದು ದರ್ಶನದ ಟೋಕನ್ ಸಿಗುತ್ತೆ. ಅದರಲ್ಲಿ ನಮಗೆ ಒಂದು ಸ್ಲಾಟ್ ಅಂತ ಕೊಟ್ಟಿರ್ತಾರೆ. ಆ ಸ್ಲಾಟಿಗೆ ಕರೆಕ್ಟಾಗಿ ಈಗ ನಿಮಗೆ ದರ್ಶನದ ಟೈಮಿಂಗ್ ಬಂದ್ಬಿಟ್ಟು 2 ಗಂಟೆ ಆಗಿದ್ರೆ ನೀವು 2 ಗಂಟೆ ಅಥವಾ 1 ಗಂಟೆಗೆ ಕರೆಕ್ಟಾಗಿ ತಿರುಮಲದಲ್ಲಿರುವ ATGH ಸರ್ಕಲಿಂದ ನೀವು ಸರ್ವದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ಈ ಒಂದು SSD ಟೋಕನ್ಸ್ ತೊಗೊಂಡ್ರೆ ನಿಮಗೆ ದರ್ಶನ ಆಗಲಿಕ್ಕೆ 6ರಿಂದ 8 ಗಂಟೆಗಳ ಸಮಯ ಹಿಡಿಯುತ್ತೆ. ತುಂಬಾನೇ ಸುಲಭವಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ ನೀವು ಈ SSD ಟೋಕನ್ಸ್ ತೊಗೊತೀರಲ್ಲ ನಿಮಗೆ ಟೋಕನ್ಸ್ ತಗೊಂಡಿರುವ ದಿನ ಫುಲ್ ಖಾಲಿ ಇರುತ್ತೆ. ನೀವು ಬೇಕಿದ್ರೆ ತಿರುಪತಿಯಲ್ಲಿರುವ ಸೈಟ್ ಸೀಯಿಂಗ್ ಪ್ಲೇಸಸ್ನ ನೋಡ್ಕೋಬಹುದು. ಇಲ್ಲಾಂದರೆ ನೀವು ತಿರುಮಲಕ್ಕೆ ಕೂಡ ಹೋಗ್ಬೋದು.
ಹೋಗ್ಬೋದಾಗಿರುತ್ತೆ. ಈ SSD ಟೋಕನ್ಸ್ ತೊಗೊಂಡ್ರೆ ನೀವು ಬೆಟ್ಟ ಹತ್ತೋದು ಕಂಪಲ್ಸರಿ ಇರೋದಿಲ್ಲ. ನೀವು ಬೇಕಿದ್ರೆ APSRTC ಬಸ್ಸಲ್ಲಿ ತಿರುಪತಿಯಿಂದ ತಿರುಮಲಕ್ಕೆ ಹೋಗ್ಬೋದು, ಇಲ್ಲ ನಿಮಗೆ ಬೇಕಿದ್ರೆ ಬೆಟ್ಟ ಹತ್ಕೊಂಡು ಕೂಡ ನೀವು ತಿರುಮಲನ ರೀಚ್ ಆಗ್ಬೋದಾಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಕಂಪಲ್ಷನ್ ಇಲ್ಲ ನೀವು ಬೆಟ್ಟ ಹತ್ಕೊಂಡೇ ಹೋಗಬೇಕು ಅಂತ. ಆದ್ದರಿಂದ ನೀವು SSD ಟೋಕನ್ಸ್ ತೊಗೊಂಡ್ರೆ ನೀವು ಬಸ್ಸಲ್ಲಿ ಅಥವಾ ಪ್ರೈವೇಟ್ ವೆಹಿಕಲಲ್ಲಿ ಬೇಕಿದ್ರೂ ತಿರುಮಲನ ರೀಚ್ ಆಗ್ಬೋದಾಗಿರುತ್ತೆ. ಇನ್ನು ನಿಮಗೆ ಟೈಮ್ ಇದ್ದರೆ ನೀವು ತಿರುಪತಿಯಲ್ಲೂ ಕೂಡ ಸಾಕಷ್ಟು ಲೋಕಲ್ ಟೆಂಪಲ್ಸ್ ಇದೆ, ಅದನ್ನು ಕೂಡ ಭೇಟಿ ನೀಡ್ಬೋದಾಗಿರುತ್ತೆ. ಅದರಲ್ಲಿ ತಿರುಪತಿಯಲ್ಲೇ ಇರುವ ಗೋವಿಂದರಾಜಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡ್ಬೋದು, ಅಥವಾ ತಿರುಚಾನೂರಿನಲ್ಲಿರುವ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡ್ಬೋದು. ಈ ರೀತಿಯ ಸಾಕಷ್ಟು ಲೋಕಲ್ ಟೆಂಪಲ್ಸ್ ಇದೆ, ಇದಕ್ಕೂ ಕೂಡ ನೀವು ವಿಸಿಟ್ ಮಾಡ್ಬೋದಿರುತ್ತೆ, ಯಾಕಂದರೆ ನಿಮಗೆ ನೆಕ್ಸ್ಟ್ ಡೇ ದರ್ಶನ ಇರುವ ಕಾರಣ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಉಚಿತವಾಗಿ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಕೇವಲ ಅವರ ಒಂದು ಆಧಾರ್ ಕಾರ್ಡ್ ಮಾತ್ರ ಕ್ಯಾರಿ ಮಾಡಿ. ಇನ್ನು ನೆಕ್ಸ್ಟ್ ತುಂಬ ಜನ ಕೇಳದೆ ಬೆಟ್ಟ ಹತ್ಕೊಂಡು ಹೋಗೋರು ಯಾವ ದರ್ಶನದ ಟಿಕೆಟ್ಸ್ನ ತಗೋಬೇಕು ಅಂತ. ನಮಗೆ ತಿರುಪತಿಯಿಂದ ತಿರುಮಲಕ್ಕೆ ರೀಚ್ ಆಗಲಿಕ್ಕೆ 2 ಬೆಟ್ಟದ ಮಾರ್ಗಗಳಿದೆ. ಒಂದು ಅಲಿಪಿರಿ ಮಾರ್ಗ, ಇನ್ನೊಂದು ಶ್ರೀವಾರಿ ಮೆಟ್ಲು ಮಾರ್ಗ ಅಂತ. ಈ ಒಂದು ಅಲಿಪಿರಿ ಮಾರ್ಗ ನಮಗೆ ಬೆಳಗ್ಗೆ 4 ಗಂಟೆಗೆ ಓಪನ್ ಆದರೆ ರಾತ್ರಿ 10 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಿದ್ರೂ ಬೆಟ್ಟ ಹತ್ಕೊಂಡು ಹೋಗ್ಬೋದಾಗಿರುತ್ತೆ. ಆದರೆ ಅಲಿಪಿರಿ ಮಾರ್ಗದಲ್ಲಿ ನಮಗೆ ಯಾವುದೇ ರೀತಿಯ ದರ್ಶನದ ಟೋಕನ್ಸ್ನ ಕೊಡೋದಿಲ್ಲ. ನಿಮ್ಗೆ ಏನಾದರೂ ದರ್ಶನದ ಟೋಕನ್ಸ್ ಬೇಕು ಅಂದರೆ ನೀವು ಭೂದೇವಿ ಕಾಂಪ್ಲೆಕ್ಸಲ್ಲೇ ಟೋಕನ್ಸ್ ತಗೊಂಡು ನೀವು ಅಲಿಪಿರಿ ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಈ ಅಲಿಪಿರಿ ಮಾರ್ಗದಲ್ಲಿ ಬೆಟ್ಟ ಹತ್ತಲಿಕ್ಕೆ ನಿಮಗೆ 3 to 4 ಅವರ್ಸ್ ಟೈಮ್ ಆದರೂ ಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಯಾರೆಲ್ಲ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿರ್ತೀರ, ಈ ಒಂದು ಮಾರ್ಗದಲ್ಲಿ ಯಾರು ಬೆಟ್ಟ ಹತ್ತುತ್ತಾರಲ್ಲ ಅದಕ್ಕೂ ಕೂಡ ನಮಗೆ ಸಪ್ರೇಟಾಗಿ ಟೋಕನ್ಸ್ ಕೊಡ್ತಾರೆ. ಆದರೆ ಈ ಒಂದು ಟೋಕನ್ಸ್ನ ನಮಗೆ ಭೂದೇವಿ ಕಾಂಪ್ಲೆಕ್ಸಲ್ಲೇ ಕೊಡ್ತಾರೆ. ಭೂದೇವಿ ಕಾಂಪ್ಲೆಕ್ಸಲ್ಲಿ ನಮಗೆ ಸಪ್ರೇಟ್ ಕೌಂಟರ್ ಇರುತ್ತೆ, ದಿವ್ಯ ದರ್ಶನ್ ಟೋಕನ್ ಕೌಂಟರ್ ಅಂತ. ಅಲ್ಲಿ ನೀವು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಯಾರೆಲ್ಲ ಬೆಟ್ಟ ಹತ್ತುತ್ತೀರಲ್ಲ ಅಲ್ಲಿ ನೀವು ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ನ ತಗೋಬೋದಾಗಿರುತ್ತೆ. ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ ನಮಗೆ ದಿನಕ್ಕೆ 3,000ದಿಂದ 5,000 ಟೋಕನ್ಸ್ವರೆಗೂ ಕೊಡ್ತಾರೆ. ಈ ಟೋಕನ್ಸ್ನ ಕೂಡ ನಮಗೆ ಹಿಂದಿನ ದಿನನೇ ಕೊಡ್ತಾರೆ. ನೀವು ಇವತ್ತು ದರ್ಶನ ಮಾಡ್ಕೋಬೇಕು ಅಂದರೆ ನೀವು ಅದ್ರ ಪ್ರೀವಿಯಸ್ ಡೇನೇ ಹೋಗಿ ದರ್ಶನದ ಟೋಕನ್ಸ್ನ ತಗೋಬೇಕಾಗಿರುತ್ತೆ. ಈ ದಿವ್ಯ ದರ್ಶನದ ಟೋಕನ್ಸ್ ಕೂಡ ನಮಗೆ ಇಶ್ಯೂ ಮಾಡಲಿಕ್ಕೆ ಬೆಳಗಿನ ಜಾವ 3 ಗಂಟೆ ಅಥವಾ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಬೆಳಗಿನ ಜಾವ 3 ಗಂಟೆ ಅಷ್ಟೊತ್ತಿಗೆ ಕ್ಯೂ ಲೈನಲ್ಲಿ ನಿಂತರೆ ನಿಮಗೆ ಈ ದಿವ್ಯ ದರ್ಶನದ ಟೋಕನ್ಸ್ ಆರಾಮಾಗಿ ಸಿಗುತ್ತೆ. ಇನ್ನು ಯಾರೆಲ್ಲ ನೀವು ದಿವ್ಯ ದರ್ಶನದ ಟೋಕನ್ಸ್ ತೊಗೊತೀರಾ, ನೀವು ತಪ್ಪದೇ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲೇ ಬೆಟ್ಟ ಹತ್ಕೊಂಡು ಹೋಗಬೇಕಾಗಿರುತ್ತೆ. ನೀವು ಬಸ್ಸಲ್ಲಿ ಅಥವಾ ಜೀಪಲ್ಲಿ ನೀವು ತಿರುಮಲ ರೀಚ್ ಆಗಲಿಕ್ಕೆ ಆಗೋದಿಲ್ಲ. ನೀವು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋದಾಗ 1200ನೇ ಮೆಟ್ಲಿನಲ್ಲಿ ನಿಮ್ಮ ಒಂದು ಟಿಕೆಟ್ಸ್ನ ಸ್ಕ್ಯಾನ್ ಮಾಡ್ತಾರೆ. ಅದನ್ನು ಸ್ಕ್ಯಾನ್ ಮಾಡಿಸ್ಕೊಂಡು ಹೋದರೆ ಮಾತ್ರ ನಿಮಗೆ ತಿರುಮಲದಲ್ಲಿ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇನ್ನು ಯಾರೆಲ್ಲ ನೀವು ದಿವ್ಯ ದರ್ಶನದ ಟೋಕನ್ಸ್ ತೊಗೊತೀರಾ, ನೀವು ಇನ್ನೊಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಈಗ ನೀವು ಇವತ್ತು ದರ್ಶನದ ಟೋಕನ್ಸ್ನ ತೊಗೊಂಡ್ರೆ ನಿಮಗೆ ನಾಳೆ ದರ್ಶನದ ಸ್ಲಾಟ್ ಸಿಕ್ಕಿರುತ್ತೆ. ಆದ್ದರಿಂದ ನೀವು ನೆಕ್ಸ್ಟ್ ಡೇನೇ ಬೆಟ್ಟ ಹತ್ಕೊಂಡೋಗಿ ನಿಮ್ಮ ಟಿಕೆಟ್ಸ್ನ ಸ್ಕ್ಯಾನ್ ಮಾಡಬೇಕಾಗಿರುತ್ತೆ. ನೀವು ಟೋಕನ್ಸ್ ತೊಗೊಂಡಿರ್ತೀರಲ್ಲ ಅದೇ ದಿನ ನೀವು ಬೆಟ್ಟ ಹತ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ನಿಮಗೆ ಯಾವ ದಿನ ದರ್ಶನ ಇರುತ್ತೆ ಅದೇ ದಿನ ನೀವು ಬೆಟ್ಟ ಹತ್ಕೊಂಡೋಗಿ ನಿಮ್ಮ ಟಿಕೆಟ್ಸ್ನ ಸ್ಕ್ಯಾನ್ ಮಾಡಿಸ್ಬಿಟ್ಟು ನೀವು ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಆದರೆ ಯಾರು SSD ಟೋಕನ್ಸ್ ತೊಗೊತಾರಲ್ಲ ಅವರು ಅವತ್ತೇ ಬೇಕಿದ್ರೂ ತಿರುಮಲ ರೀಚ್ ಆಗ್ಬೋದಾಗಿರುತ್ತೆ. ಆದರೆ ದಿವ್ಯ ದರ್ಶನದ ಟೋಕನ್ಸ್ ತೊಗೊಳ್ಳೋರು ನಿಮಗೆ ಯಾವತ್ತು ದರ್ಶನ ಇರುತ್ತೆ ಅವತ್ತಿನ ದಿನನೇ ನೀವು ಬೆಟ್ಟ ಹತ್ಕೊಂಡು ಹೋಗಬೇಕಾಗಿರುತ್ತೆ. ಇನ್ನು ಈ ದಿವ್ಯ ದರ್ಶನದ ಟೋಕನ್ಸ್ ತೊಗೊಂಡ್ರು ಕೂಡ ನಿಮ್ಮ ಒಂದು ಎಂಟ್ರಿ ಪಾಯಿಂಟ್ ATGH ಸರ್ಕಲ್ಲೇನೇ ಇರುತ್ತೆ. ಮತ್ತು ನಿಮಗೆ ದರ್ಶನ ಆಗಲಿಕ್ಕೂ ಕೂಡ 6ರಿಂದ 8 ಅವರ್ ಸಮಯ ಹಿಡಿಯುತ್ತೆ. ಇನ್ನು ಈ ದಿವ್ಯ ದರ್ಶನದ ಟೋಕನ್ಸ್ ಆಗಿರ್ಬೋದು, SSD ಟೋಕನ್ಸ್ ಆಗಿರ್ಬೋದು, ಎಲ್ಲ ಟೋಕನ್ಸ್ ಕೂಡ ಉಚಿತವಾಗಿರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿರಲ್ಲ. ಇನ್ನು ಈಗ ನೀವು ಯಾವುದೇ ರೀತಿಯ ಟೋಕನ್ಸ್ ತೊಗೊಂಡಿಲ್ಲ, ಅದೇ ರೀತಿ ನೀವು ತಿರುಮಲಕ್ಕೆ ಹೋಗಿ ದರ್ಶನ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನಿಮಗೆ ಇರುವ ಒಂದು ಆಪ್ಷನ್ ಅಂದರೆ ಸರ್ವದರ್ಶನ್. ನೀವು ನೇರವಾಗಿ ಹೋಗ್ಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ನೀವು ಸರ್ವದರ್ಶನದ ಕ್ಯೂ ಲೈನ್ಸ್ಗೆ ಜಾಯಿನ್ ಆಗ್ಬೋದಾಗಿರುತ್ತೆ. ಈ ಒಂದು ಸರ್ವದರ್ಶನದಲ್ಲಿ ನಿಮಗೆ ದರ್ಶನ ಆಗಲಿಕ್ಕೆ 10ರಿಂದ 12 ಅವರ್ ಸಮಯ ಆದರೂ ಹಿಡಿಯುತ್ತೆ. ಕೆಲವೊಮ್ಮೆ ರಶ್ ಜಾಸ್ತಿ ಇದ್ದರೆ ನಿಮಗೆ ದರ್ಶನ ಆಗಲಿಕ್ಕೆ 20ರಿಂದ 25 ಗಂಟೆಗಳ ಸಮಯ ಕೂಡ ಹಿಡಿಬೋದು. ಆದ್ದರಿಂದ ಆದಷ್ಟು ನೀವು SSD ಟೋಕನ್ಸ್ ತೊಗೊಂಡು ದರ್ಶನಕ್ಕೆ ಹೋದರೆ ನಿಮಗೆ ತುಂಬ ಸುಲಭವಾಗಿ ದರ್ಶನ ಆಗುತ್ತೆ. ಇನ್ನು ಯಾರೆಲ್ಲ ನೀವು SSD ಟೋಕನ್ಸ್ ತೊಗೊತೀರಾ ಅಥವಾ ಸರ್ವದರ್ಶನಕ್ಕೆ ಹೋಗ್ತೀರಾ, ನಿಮಗೆ ನೆಕ್ಸ್ಟ್ ಬರುವ ಕ್ವೆಶನ್ನೇ ಅಕಾಮಡೇಷನ್ ಎಲ್ಲಿ ಮಾಡಬೇಕು ಅಂತ. ನಿಮ್ಗೇನಾದರೂ ತಿರುಪತಿಯಲ್ಲಿ ಅಕಾಮಡೇಷನ್ ಬೇಕು ಅಂದರೆ ನೀವು ವಿಷ್ಣು ನಿವಾಸಮಲ್ಲಿ ಹೋದರೆ ಅಲ್ಲಿ ಅವೈಲೇಬಿಲಿಟಿ ಇದ್ದರೆ ನಿಮಗೆ ರೂಮ್ಸ್ ಕೊಡ್ತಾರೆ ಆಫ್ಲೈನಲ್ಲಿ. ಇಲ್ಲ ಅಂದರೆ ನಮಗೆ ವಿಷ್ಣು ನಿವಾಸಂ ಮತ್ತು ಶ್ರೀನಿವಾಸಂ ಎರಡೂ ಕಡೆ ಕೂಡ ಉಚಿತವಾದ ಲಾಕರ್ಸ್ ಫೆಸಿಲಿಟಿ ಇರುತ್ತೆ, ನೀವು ಅದನ್ನು ಬಳಸ್ಕೋಬೋದಾಗಿರುತ್ತೆ. ಇನ್ನು ತಿರುಮಲಕ್ಕೆ ಬಂದರೆ ಯಾರಿಗೆಲ್ಲ ತಿರುಮಲದಲ್ಲಿ ರೂಮ್ಸ್ ಬೇಕು, ನೀವು CRO ಆಫೀಸ್ ಹತ್ರ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಆಫ್ಲೈನಲ್ಲಿ ರೂಮ್ಸ್ ಕೊಡ್ತಾರೆ. ಆಫ್ಲೈನಲ್ಲಿ ನಮಗೆ 50 ರೂಪೀಸ್ ರೂಮ್ ಇರುತ್ತೆ, 100 ರೂಪೀಸ್ ರೂಮ್ ಇರುತ್ತೆ, 1000 ರೂಪೀಸ್ ರೂಮ್ ಇರುತ್ತೆ. ಅವೈಲೇಬಿಲಿಟಿ ಮೇಲೆ ನಿಮಗೆ ಯಾವ ರೂಮ್ ಬೇಕು ಅದನ್ನು ನೀವು ಆಫ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾಗಿರುತ್ತೆ. ಆದರೆ ಈ ರೂಮ್ಸ್ ಬೇಕು ಅಂದರೆ ನೀವು ಬೆಳಗ್ಗೆ 6 ಗಂಟೆ ಅಥವಾ 7 ಗಂಟೆ ಅಷ್ಟೊತ್ತಿಗೆ CRO ಆಫೀಸ್ ಹತ್ರ ಹೋಗಿ ರಿಜಿಸ್ಟ್ರೇಷನ್
ಮಾಡಿಕೊಂಡ್ರೆ ಸುಲಭವಾಗಿ ನಿಮಗೆ ರೂಮ್ ಸಿಗುತ್ತೆ. ಇನ್ನು ನಿಮಗೆ ರೂಮ್ ಬೇಡ ಅಂದರೆ ತಿರುಮಲದಲ್ಲಿ ನಮಗೆ 5 ಕಡೆ ಉಚಿತವಾದ ಲಾಕರ್ಸ್ ಫೆಸಿಲಿಟಿ ಇರುತ್ತೆ. ಇದನ್ನು ನೀವು ಬಳಸ್ಕೋಬೋದಾಗಿರುತ್ತೆ. ಒಂದು ಯಾತ್ರಿ ಸದನ್ PAC1, ನೆಕ್ಸ್ಟ್ ಮಾಧವ ನಿಲಯಂ, ಯಾತ್ರಿ ಸದನ್ PAC3, ಪದ್ಮನಾಭ ನಿಲಯಂ ಮತ್ತು ವೆಂಕಟಾದ್ರಿ ನಿಲಯಂ PAC5 ಅಂತ. ಈ 5 ಕಡೆ ಕೂಡ ನಮಗೆ ಉಚಿತವಾದ ಲಾಕರ್ಸ್ ಫೆಸಿಲಿಟಿ ಇರುತ್ತೆ. ಅದರಲ್ಲೂ ಕೂಡ ನಮಗೆ ವೆಂಕಟಾದ್ರಿ ನಿಲಯಂ ಹೊಸದಾಗಿ ಕಟ್ಟಿರುವ ಲಾಕರ್ಸ್ ಫೆಸಿಲಿಟಿ ಆಗಿರುತ್ತೆ. ಇದರಲ್ಲಿ ನಿಮಗೆ ಲಿಫ್ಟ್ ಫೆಸಿಲಿಟಿ ಇದೆ. ಪ್ರತಿಯೊಂದು ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಒಂದು ಲಾಕರ್ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಕಾಮನ್ ಹಾಲ್ ಇರುತ್ತೆ ರೆಸ್ಟ್ ಮಾಡಲಿಕ್ಕೆ, ಮತ್ತು ವಾಶ್ರೂಮ್ಸ್ ಫೆಸಿಲಿಟಿ ಕೂಡ ಇರುತ್ತೆ. ಇನ್ನು ಸಿಂಗಲ್ಸ್ ಅಥವಾ ಬ್ಯಾಚುಲರ್ಸ್ಗೆ ತಿರುಮಲದಲ್ಲಿ ರೂಮ್ಸ್ ಕೊಡಲ್ಲ. ಅವರೆಲ್ಲ ಈ ಒಂದು ಉಚಿತವಾದ ಲಾಕರ್ಸ್ ಫೆಸಿಲಿಟಿನ ಕೂಡ ಯೂಸ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ತಿರುಮಲದ ಇನ್ಫಾರ್ಮೇಷನ್. ಇದೇ ರೀತಿಯ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.